ಜೈ ಭಾರತ್ ವಂದೇ ಮಾತರಂ. ಪ್ರಧಾನಿ ಮೋದಿಯವರ ಸಂಬಂಧಿಸಿದ ಕೆಲವೊಂದು ಮಾಹಿತಿಗಳು ಸೋರಿಕೆಯಾಗಿವೆ. ಅವರು ಎಲ್ಲಿಗೆ ಹೋಗ್ತಿದ್ರು, ಏನು ಮಾಡುತ್ತಿದ್ರು, ಕೆಲವೊಂದು ವಿಚಾರಗಳನ್ನು ಒಬ್ಬ ವ್ಯಕ್ತಿ ಸೋರಿಕೆ ಮಾಡಿದ್ದಾನೆ. ಆ ಮಾಹಿತಿಗಳನ್ನು ಕೊಟ್ಟಿದ್ದು ಯಾವ ರಾಷ್ಟ್ರಕ್ಕೆಂದರೆ ಅಮೆರಿಕ. ಅವರ ನಡೆಯಿಂದ ಗೊತ್ತಾಗುತ್ತೆ ಪ್ರಧಾನಿ ಮೋದಿಯವರನ್ನು ಏನಾದರೂ ಮಾಡಲು ಸಂಚು ರೂಪಿಸಿದರಾ ಎಂಬುದು. ಆತನ ಹೆಸರು ಅಮನ್ ತಿವಾರಿ. ಈತ ಪ್ರಧಾನಿ ಮೋದಿಯವರ ಮಾಹಿತಿಯನ್ನು ಕಲೆ ಹಾಕುತ್ತಿದ್ದ. ನಂತರ ಇವನು ಅಮೆರಿಕದ ಗುಪ್ತಚರ ಸಂಸ್ಥೆ CIA ರವಾನಿಸುತ್ತಿದ್ದ. ಪ್ರಧಾನಿ ಮೋದಿಯವರ ಎಲ್ಲ ಡೇಟಾಗಳನ್ನು ಕಲೆಕ್ಟ್ ಮಾಡಿ ಹೊರದೇಶದ ಅನಾಮಿಕ ವ್ಯಕ್ತಿಗಳನ್ನು ಭೇಟಿಯಾಗುತ್ತಿದ್ದ. ಹಾಗೆ ಅವರ ಬಳಿಯಿಂದ ಒಂದು ಅಪಾರ ಪ್ರಮಾಣದ ಹಣವನ್ನು ಪಡೆಯುತ್ತಿದ್ದ. ಈ ಆರೋಪಿಯು ದೀರ್ಘ ಸಮಯದಿಂದ ವಿದೇಶಿ ಏಜೆನ್ಸಿಗಳೊಂದಿಗೆ ಸಂಪರ್ಕದಲ್ಲಿದ್ದ. ಮೇಲ್ನೋಟಕ್ಕೆ ಇದು ಅಮೆರಿಕದ ಗುಪ್ತಚರ ಸಂಸ್ಥೆ CIA ಅಂತ ಪರಿಗಣಿಸಲಾಗಿದೆ. ಆದರೆ ಅದರ ಜೊತೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISIಗೂ ಕೂಡ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿರುವ ಸಾಧ್ಯತೆಯೂ ಇದೆ. ಬಕ್ಸರ್ ಪೊಲೀಸ್ ವರಿಷ್ಠಾಧಿಕಾರಿ ಶುಭಂ ಆರ್ಯ ಅವರ ನೇತೃತ್ವದಲ್ಲಿ ಈ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಇವನನ್ನು ರಹಸ್ಯ ಸ್ಥಳಕ್ಕೆ ಕರೆದೊಯ್ದು ಅಲ್ಲಿ ಇವನನ್ನು ವಿಚಾರಣೆ ನಡೆಸುತ್ತಿದ್ದಾರೆ. ಈ ವಿಷಯವನ್ನು ಮೊದಲು ಪತ್ತೆ ಹಚ್ಚಿದ್ದು ಕೇಂದ್ರ ಗುಪ್ತಚರ ಸಂಸ್ಥೆ. ಇವನಿಗೆ ವಿದೇಶಗಳಿಂದ ಕರೆಗಳು ಬರುತ್ತಿತ್ತು. ಇವನು ಕಂಪ್ಯೂಟರ್ ಮೂಲಕ ಡೇಟಾಗಳನ್ನು ರವಾನಿಸುತ್ತಿದ್ದ. ಹೀಗೆ ಕೆಲವೊಂದು ವಿಚಾರದ ಬಗ್ಗೆ ಅವನ ಮೇಲೆ ಕಣ್ಣಿಟ್ಟಿದ್ದರು. ಕೊನೆಗೂ ಆತ ಸಿಕ್ಕಿಬಿದ್ದಿದ್ದಾನೆ. ಪ್ರಧಾನಿ ಮೋದಿ ಅವರನ್ನು ಟಾರ್ಗೆಟ್ ಮಾಡಿದೆಯಾ ಎಂಬ ಅನುಮಾನವು ಮೂಡುತ್ತಿದೆ. ಸ್ವಲ್ಪ ಸಮಯದ ಹಿಂದೆ ಪ್ರಧಾನಿ ಮೋದಿ ಅವರು ಚೀನಾದಲ್ಲಿ ನಡೆದಿದ್ದ ಶಾಂಘೈ ಸಹಕಾರ ಸಂಘದಲ್ಲಿ ಭಾಗವಹಿಸಿದ್ರು. ಆ ಸಂದರ್ಭದಲ್ಲಿ ಬಾಂಗ್ಲಾದೇಶದಲ್ಲಿ ಅಮೆರಿಕದ ಏಜೆಂಟನ್ನು ಯಾರೋ ಹತ್ಯೆ ಮಾಡಿದ್ರು. ಆ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿಗಳು ಹೊರಬಿದ್ದವು. ಅದೇನೆಂದರೆ ಪ್ರಧಾನಿ ಮೋದಿಯವರ ಜೀವಕ್ಕೆ ಅಪಾಯವಿತ್ತು ಎಂಬುದು. ಅವನ ಬ್ಯಾಂಕ್ ಖಾತೆಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ. ಪೊಲೀಸರು ಆರೋಪಿಯ ಕೊಠಡಿಗಳನ್ನೇ ಸೀಲ್ ಮಾಡಿಬಿಟ್ಟಿದ್ದಾರೆ. ಅವನ ಬಳಿ ಇರುವ ಪ್ರತಿಯೊಂದು ವಸ್ತುಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಲ್ಯಾಪ್ಟಾಪ್, ಮೊಬೈಲ್ ಫೋನ್, ಹೀಗೆ ಕೆಲವೊಂದು ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪ್ರಧಾನಿ ಮೋದಿಯವರಂತಹ ಉನ್ನತ ಮಟ್ಟದ ಕಚೇರಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ಸೋರಿಕೆ ಮಾಡುವ ಪ್ರಯತ್ನವು ಇಡೀ ಭದ್ರತಾ ವ್ಯವಸ್ಥೆಯು ಒಂದು ನಡುಗುವಂತೆ ಮಾಡಿದೆ. ಯಾವೆಲ್ಲ ಮಾಹಿತಿಗಳು ಸೋರಿಕೆಯಾಗಿವೆ, ಎಷ್ಟು ಪ್ರಮಾಣದಲ್ಲಿ ಮಾಹಿತಿಗಳು ಸೋರಿಕೆಯಾಗಿದೆ, ಯಾರಿಗೆಲ್ಲ ಈ ಮಾಹಿತಿಗಳನ್ನು ಹಂಚಿದ್ದಾನೆ, ಹೀಗೆ ಪ್ರತಿಯೊಂದು ವಿಚಾರದ ಬಗ್ಗೆ ತನಿಖೆ ಆಗುತ್ತಿದೆ.